ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್‌ಕುಮಾರ್ ಅವರು ಕೂಡ ಭರ್ಜರಿ ಪ್ರಚಾರವನ್ನು ನಡೆಸಿದರು. ಯುಗಾದಿಯ ಸಂದರ್ಭದಲ್ಲಿ ತಾಂಡಾಗಳಿಗೆ ಭೇಟಿ ನೀಡಿ ಅವರು ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ನಟ ಶಿವರಾಜ್‌ಕುಮಾರ್ ಅವರು ಕೂಡ ಜೊತೆಗಿದ್ದರು. ಗೀತಾ ಅವರ ಪತಿ ಶಿವರಾಜ್‌ಕುಮಾರ್ ಅವರು ಕೂಡ ಮತಯಾಚನೆ ಮಾಡಿದರು. ಶಿವಮೊಗ್ಗ ಗ್ರಾಮಾಂತರದ ಕುಂಚೇನಹಳ್ಳಿ ತಾಂಡಾದಲ್ಲಿ ನಡೆದಂಥ ರೋಡ್ ಶೋನಲ್ಲಿ ಶಿವರಾಜ್‌ಕುಮಾರ್ ಕೂಡ ಭಾಗಿಯಾಗಿದ್ದರು. ಗೀತಾ ಶಿವರಾಜ್‌ಕುಮಾರ್ ಅವರ ಪರವಾಗಿ ಅವರು ಮತಯಾಚನೆ ಮಾಡಿದರು ತಾಂಡಾದಲ್ಲಿ. ಇನ್ನು ಈ ಸಂದರ್ಭದಲ್ಲಿ ತಾಂಡ ಜನರ ಒಂದು ವೇಷವನ್ನು ತೊಟ್ಟು ಅವರ ಸಂಸ್ಕೃತಿಯನ್ನು ಇವರು ಕೂಡ ಆಚರಣೆ ಮಾಡಿದರು. ಗೀತಾ ಶಿವರಾಜ್‌ಕುಮಾರ್ ಅವರು ಖುಷಿ ಆಗುತ್ತೆ. ಯಾಕಂದರೆ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದು ಯಾವಾಗಲೂ ಇದೆ. ಬಟ್ ಒಂದ್ಸಲ ಬಂದು ಒಂದು ಜನಗಳ ಜೊತೆ ಆಚರಿಸೋದು ಒಂದು ಖುಷಿಯಾದ ವಿಷಯ. ಅದು ಈ ರೀತಿ ಮಾಡ್ತಾ ಇರೋದು ಇನ್ನೂ ಖುಷಿಯಾದ ವಿಷಯ, ಸಂತೋಷ ಆಗುತ್ತೆ. ಇಲ್ಲ, ಇವಾಗ ಎಲ್ಲ ಕಡೆನೂ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ನೋಡೋಣ ಇನ್ನು ಯಾವುದು ಎಲ್ಲರೂ ಇವಾಗ ಬರೋ ಹೆಣ್ಮಕ್ಳು ಎಲ್ಲರೂ ಒಂಥರ ಒಂದು ಹೊಸತನ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಸ್ಟ್ರಾಂಗ್ ಆಗಿದೆ. ನೋಡೋಣ, ವಿಲ್ ಸಿ. ಬಟ್ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್. ಅದೇ ವರ್ಕಿಂಗ್ ಹಾರ್ಡ್ ಅಂದರೆ ಜನಗಳನ್ನ ಯಾವ ರೀತಿ ಮಾತಾಡಿ ಮನವೊಲಿಸ್ಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ನಮ್ಮದೇನು ಪ್ಲೈನು, ಏನು ಯಾವುದೇ ಇಂಟೆನ್ಷನ್ ಇದೆ ಬಂದಿರೋರು. ಸೊ ಒಳ್ಳೆ ಚೆನ್ನಾಗಿ ಮಾಡಬೇಕನ್ನೋದೇ ನಮ್ಮ ಇದು. ಬಟ್ ಆ ಉದ್ದೇಶ ಇಟ್ಕೊಂಡು ಐ ಥಿಂಕ್ ಪಾಸಿಟಿವ್ ಆಗಿದೆ. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಭದ್ರಾವತಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 12 ದಿನ ಆಯಿತು ಅಂತ, 1-2 ವಾರ ಆಯಿತು ಅಂತ ಕಾಣಿಸುತ್ತೆ ಇವಾಗ. ಶಿವಮೊಗ್ಗ ಇವತ್ತು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಸೊರಬ, ಸಾಗರ, ತೀರ್ಥಹಳ್ಳಿ, ಹೊಸನಗರ, ಆಮೇಲೆ ಭದ್ರಾವತಿ, ಶಿವಮೊಗ್ಗ ಗ್ರಾಮೀಣ, ಆ ಥರ ತುಂಬ ಕಡೆ ಕವರ್ ಮಾಡಿರೋದು. ಎಲ್ಲ ಕಡೆ ಹೆಣ್ಮಕ್ಳು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ. ತುಂಬ ಖುಷಿ ಆಗುತ್ತೆ. ಆಮೇಲೆ ತುಂಬ ಸಂತೋಷನೂ ಆಗುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಯುಗಾದಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್‌ಕುಮಾರ್ ಅವರು ಭರ್ಜರಿ ಪ್ರಚಾರವನ್ನು ನಡೆಸಿದರು. ಶಿವಮೊಗ್ಗ ಗ್ರಾಮಾಂತರ ತಾಲೂಕಿನ ಕುಂಚೇನಹಳ್ಳಿ ತಾಂಡಾದಲ್ಲಿ ನಡೆದಂಥ ಕಾರ್ಯಕ್ರಮ ಇದು. ರೋಡ್ ಶೋ ನಡೀತು. ಆ ರೋಡ್ ಶೋನಲ್ಲಿ ಶಿವರಾಜ್‌ಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು. ಅವರೊಂದು ಮಾತು ಹೇಳ್ತಾ ಇದ್ದಾರೆ ಶಿವರಾಜ್‌ಕುಮಾರ್ ಅವರು, ಪ್ರತಿ ಬಾರಿ ಮನೆಯಲ್ಲಿ ಹಬ್ಬ ಆಚರಣೆ ಮಾಡ್ತೀವಿ, ಅದೆಲ್ಲ ಸಾಮಾನ್ಯವಾಗಿರೋ ವಿಚಾರ. ಆದರೆ ಜನಗಳ ಮಧ್ಯೆ ಬಂದು ಈ ರೀತಿ ವಿಶೇಷವಾಗಿ ಆಚರಣೆ ಮಾಡೋದು ಭಾಳ ಖುಷಿಯಾಗುತ್ತೆ ಅಂತ ಹೇಳಿದರು. ಚುನಾವಣಾ ಪ್ರಚಾರದಲ್ಲಿ ಈಗಾಗಲೇ ತೊಡಗಿಸಿಕೊಂಡಿರುವುದು ಶಿವರಾಜ್‌ಕುಮಾರ್ ಅವರು ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಗೀತಾ ಅವರಿಗೆ ಈ ಬಾರಿ ಗೆಲುವಿನ ಸಾಧ್ಯತೆಗಳು ಕೂಡ ಇದೆ ಅಂಥೇಳಿ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ತಾಂಡಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ತಾಂಡಾದ ಜನರು, ಲಂಬಾಣಿ ಜನಾಂಗದವರು, ಅವರಿಗೆ ಲಂಬಾಣಿ ಜನಾಂಗದವರು ತೊಡುವಂಥ ಬಳೆಗಳನ್ನು ತೋಡಿಸಿ ಗೀತಾ ಅವರಿಗೆ ಖುಷಿಪಟ್ಟರು.